ಟೀಮ್ ಇಂಡಿಯಾದಲ್ಲಿ ಈಗ ನಡೀತಾ ಇರೋದು ಕ್ರಿಕೆಟ್ ಆಟನ ಅಥವಾ ಸ್ವಜನ ಪಕ್ಷಪಾತದ ರಾಜಕೀಯನ? ಹೌದು. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಹೆಡ್ ಕೋಚ್ ಗೌತಮ್ ಗಂಭೀರ್ ಮತ್ತು ಚೀಫ್ ಸೆಲೆಕ್ಟರ್ ಅಜಿತ್ ಅಗರ್ಕರ್ ಜೋಡಿಯ ವಿರುದ್ಧ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳು ತೀವ್ರ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಈ ವ್ಯಾಪಕ ಟೀಕೆಗಳ ನಡುವೆಯೇ ನಿನ್ನೆ ಭಾರತ ತಂಡವು ಬರೋಬ್ಬರಿ 125 ರನ್ಗಳಲ್ಲಿ ಸೋತು ಇಂಗ್ಲೆಂಡ್ ವಿರುದ್ಧದ ಸರಣಿಯನ್ನ ಕಳೆದುಕೊಂಡಿದ್ದಲ್ಲದೆ ಕ್ರಿಕೆಟ್ ಇತಿಹಾಸದಲ್ಲಿ ಭಾರತ ಕಂಡಂತ ಅತಿ ದೊಡ್ಡ ಸೋಲನ್ನ ಅನುಭವಿಸಿದ್ದು ಈ ಚರ್ಚೆಗಳಿಗೆ ಮತ್ತಷ್ಟು ತುಪ್ಪ ಸುರಿದಂತಾಗಿದೆ. ಅಭಿಮಾನಿಗಳ ನೇರ ಆರೋಪ ಏನಂದ್ರೆ, ಕಳಪೆ ಫಾರ್ಮ್ನಲ್ಲಿದ್ರೂ ಕೂಡ ಅವರದ್ದೇ ಕೆಲವು ಫೇವರಿಟ್ ಆಟಗಾರರಿಗೆ ಮಾತ್ರ ತಂಡದಲ್ಲಿ ಸತತವಾಗಿ ಮಣೆ ಹಾಕಲಾಗ್ತಾ ಇದೆ. ದೇಶಿ ಕ್ರಿಕೆಟ್ ಹಾಗೂ IPL ಅಲ್ಲಿ ಸತತವಾಗಿ ಅದ್ಭುತ ಪ್ರದರ್ಶನ ನೀಡ್ತಾ ಇರುವಂತಹ ಎಷ್ಟೋ ಅರ್ಹ ಪ್ರತಿಭೆಗಳನ್ನ ಸಂಪೂರ್ಣವಾಗಿ ಕಡೆಗಣಿಸಲಾಗ್ತಾ ಇದೆ. ಇನ್ನು ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರ ಟೆಸ್ಟ್ ನಿವೃತ್ತಿಯ ನಿರ್ಧಾರಗಳ ಹಿಂದೆ ಮ್ಯಾನೇಜ್ಮೆಂಟ್ನ ನೋ ಸೂಪರ್ ಸ್ಟಾರ್ ಕಲ್ಚರ್ ಒತ್ತಡವೇ ಕಾರಣ ಅನ್ನುವಂತ ಗಂಭೀರ ಚರ್ಚೆ ನಡೀತಾ ಇದೆ. ಗಂಭೀರ್ ಅವರ ಕೆಲವು ಪರೋಕ್ಷ ಹೇಳಿಕೆಗಳು ಹಿರಿಯ ಆಟಗಾರರ ಸ್ವಾಭಿಮಾನಕ್ಕೆ ಧಕ್ಕೆ ತಂದಿದ್ದು, ಕೊಹ್ಲಿ ಅವರನ್ನೇ ಟಾರ್ಗೆಟ್ ಮಾಡಿ ಹೊರಹಾಕುವ ವಾತಾವರಣ ಸೃಷ್ಟಿಸಲಾಯ್ತಾ ಅನ್ನುವಂತ ಪ್ರಶ್ನೆ ಸದ್ಯ ಮೂಡಿರುವಂತದ್ದು. ಹಾಗೆ ತಂಡದಲ್ಲಿದ್ದಂತಹ ಅನುಭವಿ ದಂತಕತೆ ಆಟಗಾರರನ್ನ ಪ್ರೋತ್ಸಾಹಿಸಿ ತಂಡದಲ್ಲಿ ಉಳಿದುಕೊಳ್ಳುವಂತೆ ಮಾಡಬೇಕಾಗಿತ್ತು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಇಂತಹ ಇತ್ಯಾದಿ ಸಂಗತಿಗಳ ಕಾರಣ ಮ್ಯಾನೇಜ್ಮೆಂಟ್ ವೈಫಲ್ಯವೇ ತಂಡದ ಸತತ ಸೋಲಿಗೆ ಕಾರಣವಾಗಿದೆ ಅನ್ನೋದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ಇದಕ್ಕೆಲ್ಲ ಕಳಸವಿಟ್ಟಂತೆ ಕ್ರಿಕೆಟ್ನ ಕುರಿತು ಯಾವುದೇ ಸ್ಪಷ್ಟ ಜ್ಞಾನ ಅಥವಾ ಆಡಿದ ಅನುಭವವಿಲ್ಲದ ಕೇವಲ ಅಮಿತ್ ಶಾ ಅವರ ಮಗ ಅನ್ನುವಂಥ ಒಂದೇ ಕಾರಣಕ್ಕೆ ಜೈಶಾ ಅವರು BCCI ಚುಕ್ಕಾಣಿ ಹಿಡಿದಿರೋದೇ ಈ ಎಲ್ಲ ವ್ಯವಸ್ಥಿತ ವೈಫಲ್ಯಗಳಿಗೆ ಮತ್ತು ಕ್ರಿಕೆಟ್ ಮಂಡಳಿಯ ಸರ್ವಾಧಿಕಾರಿ ಧೋರಣೆಗೆ ಮುಖ್ಯ ಕಾರಣ ಅಂತಾನೂ ಕೂಡ ಜನ ಹೇಳ್ತಾ ಇದ್ದಾರೆ. ಗಂಭೀರ್ ಅಗರ್ಕರ್ ಜೋಡಿಯ ಈ ನಡೆ ಮತ್ತು BCCI ಮ್ಯಾನೇಜ್ಮೆಂಟ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ.